ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಸೊ ಇವತ್ತು ನೀವು ತಮ್ಮೇಲಲ್ಲಿ ನೋಡ್ದಂಗೆ ನಾನು ನಮ್ಮ ಅಪ್ಪಂಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಸೊ ಯಾರ್ಯಾರು ಮಾಡ್ತಾ ಇದೀವಿ ಅಂದ್ರೆ ನಾನು ನಮ್ಮಮ್ಮ ಇಬ್ರು ಪ್ರ್ಯಾಂಕ್ ಮಾಡ್ತಾ ಇದೀವಿ, ಅದು ನಮ್ಮ ಅಪ್ಪಂಗೆ. ಸೊ ಓಲ್ಡ್ ವಿಡಿಯೋ ಯಾರ್ಯಾರು ನೋಡಿದೀರಾ ಅವ್ರಿಗೆ ಗೊತ್ತಿರುತ್ತೆ ನಮ್ಮಪ್ಪ ಯಾವ ತರ ಪ್ರ್ಯಾಂಕ್ ಆಗ್ತಾರೆ ಅಂತ. ಓಲ್ಡ್ ವಿಡಿಯೋ ಯಾವ್ದು ಅಂದ್ರೆ ಆಕ್ಸಿಡೆಂಟ್ ವಿಡಿಯೋ. ಸೊ ಹಂಗಾಗಿ ಈ ಸತಿ ಬೇರೆ ತರ ಯೂನಿಕ್ ಆಗಿ ಟ್ರೈ ಮಾಡೋಣ ಅನ್ಬಿಟ್ಟು ಟ್ರಿಪ್ ಹೋಗ್ತಾವನೆ, 4-5 ದಿವಸ ಹೋಗ್ತಾವನೆ, ಕೇರಳಾಗ್ ಹೋಗ್ತಾವನೆ, ಟ್ರೈನ್ ಅಲ್ಲಿ ಹೋಗ್ತಾವನೆ, ರೀಲ್ಸ್ ಫ್ರೆಂಡ್ಸ್ ಜೊತೆ ರೀಲ್ಸ್ ಮಾಡಕ್ ಹೋಗ್ತಾವನೆ ಅಂತೆಲ್ಲ ಒಂದೊಂದ್ ಚೂರ್ ಅಪ್ಡೇಟ್ ಕೊಟ್ಟೈತ್ ನಮ್ಮಮ್ಮ. ಇವಾಗ ನಮ್ಮಪ್ಪ ಊರಲ್ಲಿ ಇದಾರೆ ಗೈಸ್. ನಮ್ಮಪ್ಪ ಊರಿಗೆ ಎಂತಕ್ಕೆ ಈ ತರ ಪದೇ ಪದೇ ಹೋಗೋದು ಅಂದ್ರೆ ನಮ್ಮ ಹಸ ಕರ ಹಾಕೈತೆ. ಸೊ ನಮ್ಮ ಅಜ್ಜಿ ಒಬ್ಳೇ ಇರೋದ್ ನಮ್ಮ ಮನೆಯಲ್ಲಿ, ನಮ್ ತಾತ ಎಲ್ಲ ಇಲ್ಲ. ಅದಕ್ಕೋಸ್ಕರ ಹಾಲ್ ಹಾಕಕ್ಕೆ ಮತ್ತೆ ಕರಿಗೆಲ್ಲ ಒಂದ್ ಸ್ವಲ್ಪ ಹುಲ್ಲು ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ನಮ್ಮಪ್ಪ ರಜಾ ಇದ್ದಾಗೆಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ಇದೇ ಒಳ್ಳೆ ಟೈಮು, ಮನೇಲಿ ಇದ್ದಾಗ ಮಾಡಕ್ ಆಗಲ್ಲ ಅನ್ಬಿಟ್ಟು ಈ ಟೈಮಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಗೈಸ್, ಕರೆಂಟ್ ಬೇರೆ ಇಲ್ಲ ನಮ್ಮ ಮನೆಯಲ್ಲಿ. ಮತ್ತೆ ಕರ ಫೋಟೋ ತೋರಿಸ್ತೀನಿ ನೋಡ್ರಿ, ಇದೇ ಚಿಕ್ಕ ಕರ ಗೈಸ್. ಇದ್ರ ಹೆಸರು ಚಿಕ್ಕ ಮಯೇಸಿ ಅಂತ, ಅಂದ್ರೆ ಇವ್ರ ಅಮ್ಮನ ಮಯೇಸಿ ಅಂತ ಇಟ್ಟಿದೀವಿ. ಏನ್ ಮಾಡ್ತಾ ಇದ್ಯಾ? ಹೇಳ, ಅವಾಗ್ಲೇ ಏನ್ ಹೇಳ್ತಿದಲ್ಲ ಪಾಪುಂದ. ಟ್ರೈನ್ ಎಲ್ಲ ಬುಕ್ ಮಾಡವ್ರಂತೆ ಭಾನುವಾರ. ಇವನ್ಗೂ ಸೇರ ಅವರೇ ಬುಕ್ ಮಾಡ್ಬಿಟ್ಟವ್ರಂತೆ. ಇವನು ಸ್ಕೈ, ದೀಪಕ್ಕು, ಅವನು DKD ಸಂಜು ಎಲ್ಲ. ಆ ಬಸ್ ಚಾರ್ಜ್ ಎಲ್ಲ ಸ್ಕೈನೇ ಹಾಕೊಂಡವನಂತೆ, ಇದು ಟ್ರೈನ್ ಟಿಕೆಟ್. ಅದಕ್ಕೋಸ್ಕರ ಹೋಗ್ಬೇಕು ಅಂತ ಅಷ್ಟ. ಅವ್ನ್ ಜರ್ಕಿನ್ 2,500 ರೂಪಾಯಿ ಜರ್ಕಿನ್ ತಗೊಂಡಾಗ್ಲೇ ನಾನು ಯೋಚನೆ ಮಾಡ್ಬೇಕಾಯ್ತು. ಇವ್ನು ಅವತ್ತೇ ಐಡಿಯಾ ಮಾಡ್ಕೊಂಡವ್, ನಂಗೆ ಗೊತ್ತೇ ಇಲ್ಲ. ಆಮೇಲೆ ಇವತ್ತು ಎಲ್ಲ ಇನ್ನ ಮಾತಾಡ್ತಿದ್ದ ಅವನು ಫೋನಲ್ಲಿ. ಇನ್ನ ಒಗ್ದಾಕಿಲ್ಲ ನಮ್ಮಮ್ಮ, ಹೆಂಗ್ ಹೇಳೋಣ ಅಂತ ಗೊತ್ತಿಲ್ಲ ಮನೇಲಿ ಅಂತ. ಏನು ಒಗ್ದಾಕಿಲ್ಲ, ಹಿಂಗ್ ಹೇಳ್ತಾವನಲ್ಲ ಅಂತ ನಾನು. ಜರ್ಕಿನ್ ಬರ್ತಡೆಗೆ ಹಾಕೊಂಡ್ ಬಿಚ್ಚಾಕೋನಲ್ಲೋ, ಅದು ಒಗ್ದಿಲ್ಲ. ಇಷ್ಟ ಜೊತೆ ಬಟ್ಟೆ ತತ್ತೀನಿ, ಅಷ್ಟ್ ಜೊತೆ ತತ್ತೀನಿ ಅಂತ ಹೇಳ್ತಿದ್ದ. ನಾನು ಹಾಲಲ್ಲಿ ಇದ್ನಲ್ಲ, ನಾನ್ ಮೊಬೈಲ್ ನೋಡ್ಕೊಂಡ್ ಮನ್ಗಿದ್ನಲ್ಲ, ಹೇಳ್ತಿದ್ದೆ. ಕೇಳಿದಕ್ಕೆ ಎಲ್ಲೂ ಹೋಗಂಗಿಲ್ವಾ, ಇಲ್ಲೇ ಇದ್ಬಿಡ್ಬೇಕಾ, ಹಂಗೆ ಹಿಂಗೆ ಹೆಂಗ್ ಮಾತಾಡ್ತಾನ ಗೊತ್ತಾ. ನನಗೆ ಹಿಡ್ಕೊಂಡ್ ಚೆಚ್ಚಾಕ್ಬಿಡೋಣ ಅನ್ನೋಷ್ಟು ಸಿಟ್ಟತ್ತಿತ್ತು. ಏನ್ ಮಾತಾಡೋಣ, ಏನ್ ಹೇಳೋಣ. ಅದು ಅವ್ರೇ ಹಾಕೊಂಡವ್ರಂತೆ, ಇವ್ನ್ಗೇನ್ ಜಾಸ್ತಿ ಬೇಡವಂತೆ. ಒಂದ್ 4-5 ರೂಪಾಯಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಟ್ರೆ ಒಂದು 4-5 ದಿನ ಅಂತಾನೆ. ಅಲ್ಲಿ ನೋಡ್ರಿ 7 ದಿನ ಅಂತ ಮಾತಾಡ್ತಿದ್ದ. ಟ್ರೈನ್ ಅಲ್ಲಂತ, ಕೇರಳದಲ್ಲ ಗೊತ್ತಾಯ್ತದೇನೋ. ನೀರ್ ಜಾಗ ಎಲ್ಲ ಸಮುದ್ರ, ದೊಡ್ಡದು ಸಮುದ್ರ ಎಲ್ಲ ಐತೆ ಅಂತೆಲ್ಲ. ಸಮುದ್ರ ಅಲ್ಲೇ ಇರೋದು. ಅವನ್ಗ ಅರ್ಥ ಆಯ್ತಲ್ವಲ್ಲ, ಏನ್ ಹೇಳೋಣ ಅನ್ನೋದ್ ಗೊತ್ತಾಯ್ತಲ್ಲ. ಏನ್ ಹೇಳ, ನೀನ್ ಕಳ್ಸಿಲ್ಲ ನಂಗೇನ್ ಹೋಗೋದ್ ಗೊತ್ತಿಲ್ವಾ? ನಾನು ಹೋಗೇ ಹೋಯ್ತೀನಿ, ಅದೇನ್ ಮಾಡ್ಕೋತೀಯ ಮಾಡ್ಕೊ ಅಂದ. ಎಲ್ಲ ಮೇಲ್ ಹೋಗವನೆ. ಹುಡ್ಗರು ಬಂದಿದ್ರು, ಇವನ್ ಸ್ಕೈ ಜೊತೆ. ಅವರು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶನಿವಾರ ಅಲ್ವಾ? ಶನಿವಾರ ಅಲ್ವಾ? ಸ್ನಾನ ಮಾಡ್ಕೊಂಡು ಆರಾಮ ಮಾಡ್ತೀನಲ್ಲ, ಒಂದ್ ನ್ಯೂಸ್ ಬಿಟ್ಟಿ ಅದ್ರಾಗ ಏನಿಲ್ಲ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂದಿ. ನಾನೇ ಹೇಳ್ತೀನಿ ತಡಿ ಅಂದಿದ್ದಕ್ಕೆ, ಹೇಳು ನಂಗೇನು, ನಾನು ಹೇಳ್ತೀನಿ ಅಂತ. ನಿನ್ ಕೇಳ್ದೆ ಏನ್ ಹೇಳ್ತೀಯಾ? ಅಲ್ಲ, ನಿನ್ ಕೇಳ್ರೆ ಏನ್ ಹೇಳ್ತೀಯೋ? ಸುಮ್ಮರಪ್ಪ ಬೇಕಾರೆ ಇದೆಲ್ಲ ಓನ್ ಬೇಕಾರೆ ನಮ್ಮ ನೀನು ಬೇಕಾಗಲ್ಲ ಓನ್ ಬೇಕಾರೆ ಅದೆಲ್ಲ ಕೇರಳ ಭಾಷೆ ಬರಲ್ಲ. ನೀರ್ ಜಾಗ ಬೇರೆ ಸುಮ್ಮನೆ ಹುಡುಗಕ್ಕೆ ಅಂತ ಹೇಳ್ತೀನಿ. ಅವನು ಒಪ್ತಾ ಇಲ್ವಲ್ಲ. ಒಬ್ಬ ಮನ ಸುಮ್ಮನೆ ಅದಕ್ಕೆ ಬರ್ತೀನಿ, ಇದ್ ಮಾಡಿ ಮಾಡೋಣ ಅಂತ ಒಪ್ತಾನೆ. ಯಾಕೆ ಒಪ್ಪಲ್ಲ? ಮೀಟರ್ ಬೇಕು, ಮೀಟರ್. ಅವನೇನ್ ಹೇಳ್ತಾನೆ, ನಾವಿಲ್ಲ ಆಮೇಲೆ ನಿದ್ದೆ ಮಾಡಂಗಿಲ್ಲ, ಏನೋ ಬರತಕ್ಕ 7 ದಿನ. ಅದೇ ನಾವು ಊಟ ಮಾಡಕ್ಕಲ್ಲ. ಆಮೇಲೆ ಆ ಕಡೆ ಎತ್ತ ಎಲ್ಲ ಇನ್ನ ಕೇರಳ ಕಡೆ ನೀರ್ ಜಾಸ್ತಿ ಎಲ್ಲ ಈಗ ಮಾಡಬೇಕು. ಬರಗಾಲ ಜಾಸ್ತಿ ಆ ಕಡೆ. ಅವರೆಲ್ಲ ಅಲ್ಲೇ ಹೊಂಚ್ಕೊಂಡೆ ರೆಡಿ ಆಗೇ ಬಿಟ್ಟವ್ರಂತೆ. ದುಡ್ಡು ಕಾಸೆಲ್ಲ ಹೊಂಚ್ಕೊಂಡು. ಸುಮ್ಮನೆ ಹೋಗ್ರಿ.
ಇವನು ಅದಕ್ಕೆ ಅವ್ರ ಜೊತೆ ಹೋಗ್ಬೇಕು ಅಂತ ವಿಡಿಯೋ ಎಲ್ಲ ಚೆನ್ನಾಗ್ ಬರುತ್ತೆ ಒಯ್ತೀನಿ ಅಂತ ಯಾವ ವಿಡಿಯೋ ಸುಮ್ಮನೆ ಬಂದ ನೋಡು ಕೊಡ್ತೀನಿ ತಾಳ ಅಲ್ಲ ಎಲ್ಲ ಔಷಧಿ ಇರ್ತಲ್ಲ ಪಾಪ ಇದು ಕೇರಳಗೆ ಸಿನಪ್ಪರೆ ಆಲೆ ಅಮ್ಮ ಅದ್ನೇ ಹೇಳ್ಬಿಡ್ತಾ ಟ್ರೈನ್ ಟಿಕೆಟ್ ಬುಕ್ ಆಗ್ಬಿಟ್ಟೈತೆ. ಟ್ರೈನ್ ಟಿಕೆಟ್ ನಮ್ ಗಾಡಿ ಕೇಳಿ ಬುಕ್ ಮಾಡ್ದ ನೀನು ಟ್ರೈನ್ ಟಿಕೆಟ್ ಬುಕ್ ಆಗ್ಬಿಟ್ಟಿದೆ ನಮ್ಗೆ ಮಾತಾಡ್ದ ಯಾವ್ದು ಮಾಡ್ಬಿಟ್ಟು ಟ್ರೈನ್ ಬುಕ್ ಮಾಡ್ಬಿಟ್ಟಿದ್ರೆ ನಮ್ಗೆ ಹೇಳಿತಾ ಇಲ್ಲ ಸಿನಪ್ಪರೆ ಇವನ್ ನಮ್ ಫ್ರೆಂಡ್ ಮಾಡ್ಬಿಟ್ಟ. ಆ ಫ್ರೆಂಡ್ ಆಗಲ್ಲ ಸುಮ್ಮನೆ ಬಿಡು ಇನ್ನೊಂದ್ಸತಿ ಎಲ್ಲ ಹೋಗೋಣ ಅವೆಲ್ಲ ಆಗಲ್ಲ 7 ದಿನ ಅಂದ್ರೆ ಆಯ್ತದ ಅಲ್ಲಿ ಹೋಗಿ ಮಳೆ ಗಿಡಿ ಮನೆ ಕಡೆ ಮಟ್ಟಿ ಅಲ್ಲಿ ನೀರ್ ಸಮುದ್ರ ಕೊಚ್ಕೊಂಡೋದ್ರೆ ಏನ್ ಮಾಡ್ತಾನೆ ಅಲ್ಲ ನೀನು ಕೊಚ್ಕೊಂಡೋದ್ರೆ ಏನ್ ಮಾಡ್ತಾನೆ ಅಂತ ಏನ್ ತಮ್ಮಕ್ ನೀರ್ ಮೇಲ್ಕೋ ಏನೋ ಬ್ಯಾರೆ ಬಿದ್ದಿತ್ತಪ್ಪ ಅವಾಗ ಏನ್ ಮಾಡ್ತಾವಾಗ ನಾವೇನ್ ಹತ್ರ ಮಾಡ್ತಾವಲ್ಲ ಪಾಪ ಒಂಚೂರ ಚಿಕ್ಕ ಹುಡ್ಗ ಅಂತಾರ ಆಡ್ತಾವ ಇಷ್ಟ ದೊಡ್ಡನಾಗಿ ಒಂದ್ ಅರ್ಥ ಆಗಲ್ಲ ನೋಡು. ಓದ್ತಾವಿ ಓದ ಹುಡ್ಗ ಅರ್ಥನೇ ಮಾಡ್ಕೊಳ ಇನ್ನೇನ್ ಪಾಪ ನೀನು ಸರಿ ನಮ್ಮ ಅಪ್ಪ ನಮ್ ಏನ್ ಕೇಳ್ತಾರೆ ನಮ್ಗ ಕರಿಯಪ್ಪ ಹಿಂಗ ಆಗತ್ತಲ್ಲ ಹೇಳೋದು ಅಂತ ನೀನ್ ಅರ್ಥನೇ ಮಾಡ್ಕೊಳ ಏನೇನಾಗತ್ತ. ಇಲ್ಲ ಸಿನಪ್ಪರೆ ಒಂದ್ ವಾರ ಅಷ್ಟೇ ಹಿಂಗ್ ಹೋಗಂಗ್ ಬಂದ್ಬಿಡೋದು. ಒಂದು ಆರನೇ ಏನ್ ಬೇಡ ಪಾಪ ಸುಮ್ಮನೆ ಹೇಳಂಗ್ ಕೇಳ್ಬೇಕು. ಇನ್ನೇನಿಲ್ಲ ಹೋಗ್ ಬಂದ್ಬಿಡ್ತೀನಿ ಯಾವಾಗ ಇದು ಭಾನುವಾರ. ನಾನ್ ಹೇಳಿದ್ ಕೇಳವಲ್ಲ ನೀನು ಅದೇ ಇದ್ ಮಾಡ್ತೀನಿ ನೀನು ಹೇಳೋದ್ ಸ್ವಲ್ಪ ಅರ್ಥ ಆಯ್ತಲ್ವಾ ಅದೇ ಅಡ್ರೆಸ್ ಆಗ್ತೇನೆ ನಾನು ಹೇಳ್ತಾರೆ ಅವರಿಂದ ಅದೇ ಹೇಳ್ತೇನೆ ಹೋಗ್ಬಿಟ್ಟು ಮುಂಡ್ತೀನಿ ಅಂತ ಹೇಳು ಇನ್ ಎಲ್ಲ ಆಗ್ಬಿಟ್ಟೈತೆ ಬಟ್ಟೆ ಮತ್ತೆ ಆಗ್ಬಿಟ್ಟದೆ ಅಂದ್ರೆ ನೀನ್ ನಮ್ಗೆ ಹೇಳಿದೇನಪ್ಪ ಆಗ್ಬಿಟ್ಟದೆ ನಮ್ಗೆ ಹೇಳಿದ್ದ ಈಗ ಕಾಸು ಬೇಡವಾ ಕಾಸು ಮಡಿಕಲ್ಲ ನಿಮ್ಮಮ್ಮ ಈಗ ಕೊಡಕ್ಕೆ ಈ 4-5 ಸಾವಿರ ಕಾಸು ಬೇಕಾದ್ರೆ ಮಡಿಕಲ್ಲ ನಿಮ್ಮಮ್ಮ ಕೊಡಕ್ ನಿಂಗೆ ನೀನು ನೋಡ್ತಾ ಎಲ್ಲಿ ಹೆಂಗೆ ಅನ್ನೋದ ಇದ್ ಮಾಡ್ತಾನೆ ನಾ ಹೇಳ್ತಾ ನೋಡಿ ತಳಪ್ಪ ಅಂತ ಹೇಳಿದ್ರು ನೀನ್ ಕೇಳ್ತಾರ ಬುಕ್ ಮಾಡ್ಬೇಕು ಕೇಳಕ್ ಹೋಯ್ತು ಬೇಕು ನಾನ್ ಬಿಟ್ಟು ಓನೆಲ್ಲ ನೋಡ್ಕೊಂಬರ ನಾನ್ ನೋಡ್ಬೇಕು ಕೇಳೋಣ ನೋಡಿಲ್ಲ ಈಗ ಭಾಷೆ ಮಾತಾಡಕ್ ಬರ್ತದ ಕೇಳ್ಬರ್ತೀನ ಭಾನುವಾರ ಕಣಜ್ಜಿ ಹಿಂಗ್ ಹೋಗ ಒಂದ್ ವಾರ ಅಷ್ಟೇ ಹಿಂಗ್ ಹೋಗಂಗ್ ಬಂದ್ಬಿಡದೆ. ಬೆಳಗ್ಗೆ ಕಡೆ ಹೋಗ್ಬೇಡ ಅಲ್ಲಿ ಸರಿ ಇಲ್ಲ ಸುಮ್ನಿರು ಒಂದೊಂದ್ ಊರ್ ಕಡೆ ಇವಾಗ ಕಾಲ ಹಿಂಗ ಕುಂತದ ಎಲ್ಲೂ ಹೋಗ್ಬೇಡ ಸುಮ್ನೆ ಬೆಂಗಳೂರಲ್ಲಿ ಇದ್ ಮಾಡ್ಕೊಂಡಿರು ಓದ್ಕೊಂಡ್ ಎಲ್ಲೂ ಹೋಗ್ಬೇಡ ಅವ್ರು ಇವ್ರು ಕರಿತಾರ ಅಲ್ಬಾ ಇಲ್ಬಾ ಅಂತಾರ ಹೋಗ್ಬೇಡ ಕಣವ ನೀನು. ಟ್ರೈನ್ ಟಿಕೆಟ್ ಬುಕ್ ಆಗ್ಬಿಟ್ಟೈತೆ ಕಣಜ್ಜಿ ಆಲೆ ಅಪ್ಪ ಅದ್ನೇ ಹೇಳ್ಬಿಡ್ತಾ ಏನ್ ಬೇಡ ಹೋಗ್ಬೇಡ ಕಣವ ನಿನ್ ಕೈ ಮುಗಿತೀನಿ ಎಲ್ಲೂ ಹೋಗ್ಬೇಡ ಏನ್ ಹುಡ್ಗಾಟ ನಾವ್ನವ್ರು ಹಿಂಗೆ ಅಲ್ಲಿ ಇಲ್ಲಿ ಇವಾಗ ಕಾಲನವ್ರು ಹಿಂಗಾಗದ ಎಲ್ಲೂ ಹೋಗ್ಬೇಡ ಬೇಕಾರೆ ಇಟ್ಕೋಗಿ ಏನ್ಕೇನ ಧರ್ಮಸ್ಥಳಕ್ಕೆ ಏನ್ಕೇನ ಹೋಗ್ಬೇಡ. ನಾವು ಒಂದೂರ ತಪ್ಪ ಮಾಡ್ತೀವಿ ಅಲ್ಲಿ ಇಲ್ಲಿ ಹೋಯ್ತೀನಿ ಅಂತೆಲ್ಲ ಮರಿ ಅಲ್ಲಿ ಅವು ಊರೆಲ್ಲ ನಮ್ಗ್ ಗೊತ್ತಾಗಲ್ಲ ಪಾಪ ಅದೇ ಅಂತ ಊರದು ಕೇರಳ ಓ ಬೇಡ ಕಿರಳ ಸರಿ ಇಲ್ವಂತಲ್ಲಿ ಬೇಡ ಕಿರಳ ಸರಿ ಇಲ್ವಂತಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡಿ ಹೇಳ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಅದಾಯ್ತು ಇದಾಯ್ತಂತ ಹೋಗ್ಬೇಡ ನನಗೆ ಅಲ್ಲಿ ಯಾವ ಇಲ್ಲಿ ಹೋದಾರೆಲ್ಲ ಬಂದ್ ಹೇಳ್ತಾರೆ ಅವ್ರು ಹೋಗಿದ್ರಂತ ಇಲ್ವಾಗ ಬೆಂಗಳೂರು ನಂಗೆ ಎಲ್ಲ ಗೊತ್ತಾಯ್ತದೆ. ಹೌದಾ ಯಾವ್ರಿಗೆ ಹೋಗಿದ್ರಂತ ಅವರು ಅದೇ ಅಂತೇಳ ಊರಿಗೆಲ್ಲ ಹುಡುಗರೆಲ್ಲ ಹೋಗಿ ಇದ್ ಮಾಡ್ಕೊಂಡಿ ಅಪ್ಪ ಅಲ್ಲಿ ಹೋಗಲ್ಲ ಅಂತ ಬಜ್ಜಿಯಿಂದ ಹೊಂಟ ಬಂದರೆ ಹೋಗ್ಬೇಡ. ಹೌದಾ ಇಲ್ಲೆಲ್ಲ ಅಲ್ಲಿ ಬೆಂಗಳೂರು ಇಲ್ಲೇನು ಹೋಗೋದಿಲ್ವ ಅಲ್ಲಿ ಇಲ್ಲೆಲ್ಲ ಅಲ್ಲಿ ಅದು ಇದು ಎಲ್ಲ ಅಂತ ಹೋಯ್ತಾರೆ ಹೋಗ್ಬೇಡ. ಆ ಊರು ಅಪ್ಪ ಅಲ್ಲಿ ಏನು ಒಂಚೂರು ಏನಿಲ್ಲ ಅದಿಲ್ಲ ಇದಿಲ್ಲ ಎದ್ರಕಾಯ್ತದೆ ಅಂತಾರೆ ಹೋಗ್ಬೇಡ. ಬಂದಿ ಇಲ್ಲೆಲ್ಲ ಹೇಳ್ತಾರಲ್ಲ ಇಸ್ಕೊಲ್ ಹುಡುಗರು ಅದು ಇದು ಎಲ್ಲ ನಾವೆಲ್ಲೆಲ್ಲ ಹೋಗ್ಬಿಟ್ಟ ಅಂತ ಹೇಳ್ತಾ ಇರ್ತಾರೆ. ನಾನು ಹಂಗೆ ಕೇಳಿಸ್ಕೊತಾ ಇರ್ತೀನಿ ಹೋಗ್ಬೇಡ ಊರು ಅದಂತದ ಊರ್ಗ್ ಹೋಗ್ಬೇಡ ಕೇರಳ ಹಾಗೆ ಅಲ್ಲಿ ಎಲ್ಲ ನನ್ಗೆ ಗೊತ್ತಾಗಲ್ಲ ಹೇಳಲ್ಲ ಹುಡುಗರಲ್ಲ ಇಂಥ ಊರ್ಗ್ ಹೋಗಿದ್ವಿ ಹಂಗೆ ಹಿಂಗೆ ಇಸ್ಕೊಲ್ ಹುಡುಗರೆಲ್ಲ ನೋಡ್ತವೆ ಹೇಳ್ತವೆ ಮಾತಾಡ್ತಾರಲ್ಲ ಬೋರ್ ಆಗುತ್ತೆ. ಇದು ಬೆಂಗಳೂರು ಪಕ್ಕನೇ ಕಣಜ್ಜಿ ಇರೋದು ಬೆಂಗಳೂರು ಪಕ್ಕನೇ ಇರೋದು ಕೇರಳ ಹಿಂಗ್ ಹೋಗಂಗ್ ಬಂದ್ಬಿಡೋದ್ ಅಷ್ಟೇ. ಹೋಗಕ್ಕೆ ಒಂದಿನ ಬರಕ್ ಒಂದಿನ ಆಮೇಲೆ ಅಲ್ಲಿ 5 ದಿನ
ಕಣಪ್ಪ ಒಟ್ಟು 7 ದಿನ ಕಣೆ. ಹಬ್ಬಗಂತ ನಾವ್ ಇದ್ ಮಾಡ್ತೀವಿ, ಇವಾಗ ಸರಿಲ್ಲ ಒಬ್ಬಳ ಕಣವ ನೀನ್. ನಮ್ಗೆ ನಿನ್ಮೇಲೆ ಇದು ಏನ್ ಇವತ್ತ ನಿಮ್ ತಾತಿಗೆ ಕೃಷ್ಣ ಎಲ್ಲಿ ಬೇಡ ಅಂತ ಅನ್ನೋದು. ಬೇಡ ಒಬ್ಬಳ ಇಲ್ವಾ. ಗೈಸ್ ಇವಾಗ ನಮ್ಮ ಅಪ್ಪ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಆಗ್ಬಿಟ್ಟವ್ರೆ. ಬಂದಿ ಹೇಳ್ತೀನಿ ಅವ್ನ್ ಕೇಳ್ತಾನೆ, ಅದು ಇದು ಅಂತೆಲ್ಲ ಹೇಳಿದ್ರಲ್ಲ, ನೀವೇ ಕೇಳಿಸ್ಕೊಂಡ್ರಲ್ಲ, ಕೇಳ್ತಾನೆ ಅಂತ ಅನ್ಕೋಬಿಟ್ಟವ್ರೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಒಂದು ಟ್ವಿಸ್ಟ್ ಕೊಡೋಣ ಅಂತ ಇದೀವಿ. ಅದು ನೀವೇ ಕೇಳಿಸ್ಕೊಳ್ರಿ ಹೋಗ್ತಾ ಹೋಗ್ತಾ ಮಾಡಮ್ಮ. ನೋಡ ಅವ್ನ್ ಅದೇ ಫೋನ್ ಕಟ್ಟಾಯ್ತಲ್ಲ, ನೀನ್ ಬೈದಲ್ಲ, ನಾನ್ ಬೈದ್ನಲ್ಲ, ಅದಕ್ಕೆ ನೋಡಿ ಹೆಂಗ್ ಕಿರ್ಚಿ ಬೈತಾವ್ನೆ. ಅವ್ರಿಗೆ ಫೋನ್ ಮಾಡಿ ಹೇಳ್ಕೊಂಡ ಹುಡ್ಗರ್ಗೆ, ಹುಡ್ಗರ್ ಬಾಯಿ ಇಲ್ಲಿಗೇನೆ ಅಂದಿ, ಇಲ್ಲ ಅವ್ರ ಮನೆಗೆ ಹೋಯ್ತೀನಿ ನಾನು ಅಂತ ಒಂಟ್ ನಿಂತವನ್ ಚಪ್ಲಿ ಹಾಕೊಂಡು. ಯಾವಾಗ ಈಗ ಅನ್ತಾನೆ ಯಾಕೆ ಹೋಗ್ತಾನೆ? ಅದೇ ಜಗಳಾಡ್ಕೊಂಡ್ ಕಿರ್ಚ್ಕೊಂಡ್ ಅವ್ರಿಗೆ ಹೇಳ್ದ ಬಾಯಿ ಇಲ್ಲಿಗೇನೆ ಅಂದ್ರು ಅನ್ಬಿಟ್ಟು ಒಂಟ್ ನಿಂತವನ್ ಅವ್ರ ಮನೆಗ್ ಹೋಗಕ್. ಇವಾಗ ಅದ್ ಯಾಕಂಗ ಯಾಕಂಗ ಆಡ್ತಾವನೋ ಗೊತ್ತಿಲ್ಲ ನನ್ಗೆ. ತಗೋ ಮಾತಾಡು, ಈಸ್ಕೊಳೋ ಹಿಡಿಯೋ. ನೋಡಿ ಹೆಂಗ ಆಡ್ತಾವನೆ. ಯಾಕೆ ಪಾಪ ಸುಮ್ನೆ ಅಮ್ಮ ಯಾಕಮ್ಮ ಅಲ್ಲಿ ಅಪ್ಪಂಗ್ ಫೋನ್ ಮಾಡಿ ಹೇಳ್ತಿದ್ಯಾ? ಇನ್ನೇನು ನೀನ್ ಒಯ್ತೀನಿ ಕತ್ಲೆಲ್ ಒಯ್ತೀನಿ ಅಂದ್ರೆ ಅಲ್ಲಿ ಅದು ಅಲ್ಲಿ ಎಲ್ಲೆಲ್ಲ ಹೌದಾ ಅವ್ರ ಮನೆಗಳೆಲ್ಲ ಅಲ್ಲಿಗೆ ಹೋಯ್ತೀನಿ ನಾನು. ಆಯ್ತು ಬಿಡು ಅಂತ ಕಿರ್ಚ್ಕೊಂಡ್ ನಿಂತವನಲ್ಲ, ನಾನು ಏನ್ ಕತ್ಲೆಲ್ ಎಲ್ ಕರ್ಕೊಬರ್ಕೋನ ಬಾತ್ರೂಮ್ ಹೋಯ್ತು ಅಂತ ನಿಮ್ಗೆ ಮಾಡ್ತೀನಿ. ಬಾತ್ರೂಮ್ ಹೋಯ್ತು ಅಂತ ನಿಮ್ಗೆ ಮಾಡ್ತೀನಿ. ಏನ್ ಮಾಡ್ತಾವನೀಗ? ಕಿರ್ಚ್ಕೊಂಡ್ ಕೂತವನ ಏನ್ ಮಾಡ್ತಾನೆ ಅವ್ನ್. ನಾನೇ ಇರಲ್ಲ ಬಾ, ಅವನು ನೀನೇ ಇರಿರತ್ತಾಗ ಏನ ಮಾಡ್ಕೊಳ್ರಿ ನನ್ಗೆ. ಹೋಗ್ಬೇಕಂತೆ. ಹೋಗ್ಲೇಬೇಕಂತೆ. ನೋಡ್ ಕಿರ್ಚ್ಕೊಂಡ್ ಕೂತವನ. ಅಲ್ಲ ಭಾನುವಾರ ಹೋಯ್ತೀನಿ ಅಂದಿದ್ವಾಕ ಇವಾಗ್ಲೇ ಹೋಗಕ್ ನಿಂತವನಲ್ಲ, ಅದೇ ಹೇಳು. ಹಿಂಗಂತೀರಾ ಹಂಗಂತೀರಾ ಅಂತ. ಇವತ್ತೇ ಭಾನುವಾರ ಶನಿವಾರ ಇವತ್ತೇ ಕಾಣ್ತದೆ. ಅಲ್ಲಿ ಇರ್ತಾನಂತ ಅವ್ರ ಜೊತೆ. ಎಲ್ಲದಕ್ಕೂ ಬಡ್ಕೋತೀರಾ, ಎಲ್ಲದಕ್ಕೂ ಕಿರ್ತೀರಾ. ನಾನ್ ಇರಲ್ಲ ಅಂತ ಕೂತವನ್. ಯಾಕ SSLC ಹೋಗ್ಬೇಕಾರೆ ಆಡ್ತಿದ್ನಲ್ಲ, ಹಂಗ ಆಡ್ತಾವನೆ ಅಣ್ಣಣ್ಣೆ ಕೆಚ್ಕೊಂಡು. ತಗೋ ಕೊಡ್ತೀನಿ, ಮಾತಾಡು. ತಾಳ ಅಲ್ಲ ಏನಂತಮ್ಮ? ಅಲ್ಲ ಸೀನಪ್ಪರೇ, ನಾನು ಇದನ್ನ ಎಲ್ಲ ಮಾಡಿಸ್ಬಿಟ್ಟಿದೀನಿ, ಇವಾಗ ಹೋಗ್ಬೇಡ ಅಂದ್ರೆ ಹೆಂಗಾಗುತ್ತೆ ಹೇಳು? ನಮ್ಗೆ ಹೇಳಿದ ನೀನು ನಾನ್ ಇನ್ನೇನು ಕಳಿಸ್ತೀರೇನೋ ಅಂತ ಅನ್ಕೊಂಡೆ. ಗೊತ್ತಾನೆ ಕೆಳಗೆ ಹೋಗ್ಬೇಕು, ಹೋಗಿ ಕಳಿಸ್ತಾರೆ. ಇಲ್ಲ ನಿಂಗೆ ಗೊತ್ತಿರ್ತಾನೆ, ನಿಮ್ಮ ಮುಂದೆ ಬರ್ತಾನೆ. ಮತ್ತ ನೀರದೇ ಎಲ್ಲಾರ ನಿಮ್ಮ ಅಜ್ಜಿನೂ ಅದು. ನಿಮ್ಮ ಅಜ್ಜಿಗೆ ಹೇಳಿದ್ರೆ ಕೇಳಲ್ಲ ಅಂದ್ರೆ ಯಾರು ಮಾತಾಡ್ತಿ? ಅಲ್ಲೇ ದೊಡ್ಡವ್ರು ಹೇಳೋದು ಕೇಳಲ್ಲ ಅಂದ್ರೆ ಇವಾಗ ಏನ್ ಬಿಡು ಸೀನಪ್ಪರ, ಇನ್ನೇನ್ ಇನ್ನೊಂದ್ ವಾರ ಅಲ್ಲ, ಹಿಂಗ್ ಹೋಗಂಗ್ ಬರ್ತೀನಿ ಅಷ್ಟೇ. ಇದು ಕೇರಳಗೆ ಅವಾಗ ಹೋಗಲ್ಲ, ಹಂಗೆ ಮಾಡ್ತೀನಿ. ಎಲ್ಗೋಗುವಾಗ ಅಷ್ಟೂರ್ಗೆ ಹೋಗಲ್ಲ, ಹಂಗೆ ಮಾಡ್ಬಿಟ್ಟೆ ಕೊಟ್ಟ ಹೋಗಿ. ಇದಕ್ಕೆ ಈಗ ಇದಕ್ಕೆ ಹೋಗ್ತಿದ್ದ ಬುಕ್ ಆಗ್ಬಿಟ್ಟೈತೆ. ಇಲ್ಲಾಂದ್ರೆ ನಾನೇನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಆಗ್ತಿದೆ. ಅವ್ರ ಪಾಪ ಅಲ್ಲ ನಾನೇನೋ ಕಳಿಸ್ತೀರೇನೋ ಬಿಡು, ಇನ್ನೇನ್ ಕಳಿಸ್ತಾರೆ ಅನ್ಕೊಂಡ್ ಆಯ್ತು ಮಾಡ್ರಿ ಇಬ್ರು ಅನ್ಬಿಟ್ಟೆ. ಇವಾಗ ನೋಡ್ರಿ ಹಿಂಗ ಅಂತ ಇದೀರಾ. ಹೆಂಗೆ ಆಗಲ್ಲ, ಬತ್ತಿಬಿಟ್ಟು ಮಾತಾಡ ಮತ್ತೆ. ಅಲ್ಲ ಇವಾಗ ನೀನ್ ಹೆಂಗೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಸರಿ ಆಯ್ತು ಅನ್ನಕ್ ಸರಿ ಹೋಗುತ್ತೆ. ಆಯ್ತು ಬೆಳಿಗ್ಗೆ ಬರ್ತೀನಿ ಅನ್ಬಿಡು ಮಾತಾಡೋಣ. ಇಲ್ಲ ಇವಾಗ ಹೇಳ್ಬಿಡು. ಈಗೇನು ಹೇಳಕ್ಕಲ್ಲ, ಬೆಳಿಗ್ಗೆ ಬಂದು ಯಾವ್ದು ನೋಡ್ತೀನಿ ಡಿಸಿಷನ್ ಮಾಡಿ. ಇವಾಗ್ಲೇ ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಮಾಡಿ ಹೇಳು. ಈಗ ಆಗಲ್ಲ ಪಾಪ, ಬರ್ತೀನಿ ಬಿಡು. ಆಯ್ತು ಯಾಕಾಗಲ್ಲ? ಆಗಲ್ಲ ಬಿಡು, ಬಂದು ಹೇಳ್ತೀನಿ. ಆಹಾ ಇವಾಗ ಅಲ್ಲ ಸಿಂಗಪ್ಪರ, ಇವತ್ ಹೇಳ್ಬಿಟ್ರೆ ನಾನ್ ನಾಳೆ ಪ್ಯಾಕಿಂಗು ಮತ್ತೆ ಬಟ್ಟೆ ಗಿಟ್ಟೆ ಎಲ್ಲ ಸರಿ ಹೋಗುತ್ತೆ. ಹೌದಾ, ಇವಾಗ ನಾನು ಹಂಗಾರೆ ಇವಾಗ ಹೋಗಿರ್ತೀನಿ, ನೀನ್ ಫೋನ್ ಹಾಕಿ ಅಮ್ಮಂಗೆ ಹೇಳು ಈ ತರ ಏನು ಹೋಗದ ಬೇಡವಾ ಅಂತ. ಅಮ್ಮ ನೋಡಿ ಹೆಂಗಾಡ್ತದ, ನೀನು ನೋಡ್ರ ಹಂಗೆ ಆಡ್ತೀಯ. ಯಾಕೆ
ಏ ಇಲ್ಲ ಸಿನಪುರ ನಾನು ಹೋಯ್ತೀನಿ ಒಂದ್ ವಾರ ತಾನೆ ನಾನೇನ್ ದಿನ ಹೋಯ್ತೀನ ಏನ್ ಬರ ಮಾಡುವ ಆಯ್ತು. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನಿಮ್ಗೆ ಏನಾರ ಈ ವಿಡಿಯೋದಲ್ಲಿ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್.